ಹಲೋ ನಮಸ್ತೆ, ವೆಲ್ಕಮ್ ಟು ಪದ್ಮಾಸ್ ರೆಸಿಪಿ. ಇವತ್ತು ಹೆಸರುಬೇಳೆ ಅವಲಕ್ಕಿ ಹಾಕ್ಬಿಟ್ಟು ಬಿಸಿಬೇಳೆ ಬಾತು. ಇವಾಗ ಹೆಸರುಬೇಳೆ ಅವಲಕ್ಕಿ ಹಾಕಿ ಬಿಸಿಬೇಳೆ ಬಾತ್ಗೆ ಬೇಕಾದ ಪದಾರ್ಥ: ಒಂದು 3 ಥರ ತರಕಾರಿ, ಒಂದು 1/4 kg ಇಷ್ಟು, 2 ಕಪ್ಪು ಗಟ್ಟಿ ಅವಲಕ್ಕಿ, ಧನಿಯಾ 2 ಸ್ಪೂನು, ಹೆಸರುಬೇಳೆ 1 ಕಪ್ಪು, 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, ಅರಿಶಿಣದ ಪುಡಿ, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡಗೆ ಮೆಣಸು, ಸ್ವಲ್ಪ ಬೆಲ್ಲ, ಒಣಗಿದ ಕೊಬ್ಬರಿ, ಸಣ್ಣ ಕಟ್ ಮಾಡ್ಕೊಂಡ್ರೆ ಟೊಮೊಟೊ, ಬಟಾಣಿ ಹಸಿ, ಸ್ವಲ್ಪ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಗೋಡಂಬಿ, ಇಂಗು, ತುಪ್ಪ, ಹುಣಸೆಹಣ್ಣು, ಉಪ್ಪು. ಇವಾಗ ಬಾಣಲಿ ಬಿಸಿ ಆಗಿದೆ, ಉರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಆದರೆ ಸಾಕು. ಮೊದಲಿಗೆ ಸ್ವಲ್ಪ ಇವಾಗ ಮಾಡೋ ಅಂತ 2 ಕಪ್ಪು ಅವಲಕ್ಕಿ ಅಷ್ಟಕ್ಕೆ ಮಾತ್ರ ನಾನು ಮಸಾಲ ತೋರಿಸ್ತಾ ಇದ್ದೀನಿ. ಮೆಂತ್ಯ, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ, ಉದ್ದಿನಬೇಳೆಕ್ಕಿಂತ ಸ್ವಲ್ಪ ಜಾಸ್ತಿ ಕಡಲೆಬೇಳೆ, ಜೀರಿಗೆ 1 ಸ್ಪೂನು, ಎರಡು ಚಕ್ಕೆ ಪೀಸು, 1 ಹನೆನೆಸುವ, 2 ಲವಂಗ, 1 ಏಲಕ್ಕಿ. ಈಗ ಸ್ವಲ್ಪ ಧನಿಯಾ ಹಾಕ್ಕೊಳ್ತೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, 1 ಇಡಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಸಿಂಪಲ್ ಆಗೇ ಇರುತ್ತೆ ಮಾಡೋದು. ಒಂದು ಅರ್ಧ ಇದಾಗಿದೆ. ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಒಳಕ್ಕೆ ಕುಕ್ಕರ್ ಇಡ್ತಾ ಇದ್ದೀನಿ. ಇವಾಗ ನಾವು 1 ಗ್ಲಾಸ್ ಅಂದರೆ 6 ಗ್ಲಾಸ್ ನೀರು ಹಾಕ್ಬೇಕಾಗುತ್ತೆ. ಏಕೆಂದರೆ ಬಿಸಿಬೇಳೆ ಬಾತು ಸ್ವಲ್ಪ ತೆಳ್ಳಗಿದ್ರೇ ತಿನ್ನಕ್ಕೆ ಚೆನ್ನಾಗಿದೆ. ಇವಾಗ ಒಂದು 6 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಬಿಸಿ ಬೇಡ, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಏಕೆಂದರೆ ಹಸಿದು ಹಾಕ್ಬಿಟ್ರೆ ಹಂಗೆ ಒಂಥರ ಅಂಟಂಟು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ತೊಳೆದ್ಬಿಟ್ಟು ಹೆಸರುಬೇಳೆ ನೀರೊಳಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಕುದಿ ಬರೋಕ್ಕೆ ತರಕಾರಿ ಹಾಕ್ಕೊಳ್ಳೋಣ. ಇವಾಗ ಅರಿಶಿಣದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ನಾನು ಹೆಸರುಬೇಳೆ ಹಾಕಿದ್ದೀನಿ, ಅರಿಶಿಣದ ಪುಡಿ ಹಾಕಿದ್ದೀನಿ. ಇವಾಗ ತರಕಾರಿಗಳೆಲ್ಲ
ಹಾಕ್ಬಿಟ್ಟು ಒಂದು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು. ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿನೀರಿಗೆ ಹಾಕಿ ತೆಗ್ದಿರೋ ಅಂಥ ಬಟಾಣಿ. ಇದನ್ನೆಲ್ಲ ಒಂದು ವಿಸಿಲು ಕೂಗಿಸ್ಕೊಳ್ಳೋಣ. ಸ್ವಲ್ಪ ಕ್ಲೋಸ್ ಮಾಡಿ. ಇವಾಗ ಒಂದು ವಿಸಿಲ್ ಆಗಿದೆ, ಏನಾಗಿದೆ ಅಂತ ನೋಡೋಣ. ಇವಾಗ ಈ ಥರ ಆಗಿದೆ. ಇದಕ್ಕೆ ನಾವು ಅವಲಕ್ಕಿ ಮಸಾಲ ಇದೆಲ್ಲ ಹಾಕ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಮೊದಲು ಅವಲಕ್ಕಿ ಹಾಕ್ತಾ ಇದ್ದೀನಿ. ನೆನೆಸ್ಕೊಂಡಿರೋದು ತೊಳೆದು ನೆನೆಸ್ಕೊಂಡಿರೋಂಥ ಅವಲಕ್ಕಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ತುಂಬ ಈಸಿ. ಒಂದು ಅರ್ಧ ಗಂಟೆಲಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಅರ್ಧ ಗಂಟೆಲಿ ಮಾಡಿ ಮುಗಿಸೋವಂಥ ಬಿಸಿಬೇಳೆ ಬಾತ್ ಇದು. ಇವಾಗ ನಾನು ಇದಕ್ಕೆ ಬೇಕಾದಂಥ ಇವಾಗ ಪುಡಿ ಮಾಡ್ಕೊಂಡ್ವಲ್ಲ ಹುರ್ಕೊಂಡು ಅದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಒಂದು ಇದು ಹುರ್ಕೊಂಡಿದ್ದೆಲ್ಲ ಇದಕ್ಕೆ ಬೇಕಾಗುತ್ತೆ. ಇವಾಗ ಎಷ್ಟು ತೋರಿಸಿದ್ನೋ ಅಷ್ಟು ಇದಕ್ಕೆ ಬೇಕಾಗುತ್ತೆ. ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಬೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಹುಣಸೆಹಣ್ಣು ಹುಳಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಣ್ಣ ಕಟ್ ಮಾಡ್ಕೊಂಡಿರೋದು ಒಂದು 6 ಟೊಮೊಟೊ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಟೊಮೊಟೊ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು. ಇದು ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಂಗೆ ಕಿವುಚಿ ಹಾಕಿದ್ರೆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ, ಟೇಸ್ಟಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೆ. ಇದಕ್ಕೆ ಉಪ್ಪು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನು 5 ನಿಮಿಷ ಬಿಸಿಬೇಳೆ ಬಾತು ರೆಡಿ ಆಗಿಬಿಡುತ್ತೆ. ಯಾವಾಗಲೂ ಇಷ್ಟು ತೆಳ್ಳಿಗೆ ಇರಬೇಕು. ಇದು ಬೆಂದ ಮೇಲೆ ಒಂದು ಹದಕ್ಕೆ ಬರುತ್ತೆ, ಚೆನ್ನಾಗಿರುತ್ತೆ. ಅರ್ಧ ಗಂಟೆಲಿ ಮಾಡ್ಬೋದು. ಇದು ಹೆಸರು ಬೇಳೆನೂ ಬೇಗ ಬೆಂದೋಗುತ್ತೆ, ಅವಲಕ್ಕಿನೂ ಬೇಗ ಬೇಯುತ್ತೆ. ಹಾಗಾಗಿ ಇದು ಬೇಗ ಮಾಡೋಂಥ ರೆಸಿಪಿ, ಒಳ್ಳೆ ಟೇಸ್ಟಿ ಬಿಸಿಬೇಳೆ. ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಅದು ಬೇಯ್ತಾ ಇರುತ್ತೆ. ಅಷ್ಟರೊಳಗೆ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಒಂದು 4 ಚಮಚದಷ್ಟು ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಅಂಥದ್ದೆಲ್ಲ ಉಪಯೋಗಿಸೋ ಅಂಥದ್ದಿಲ್ಲ. ಬಿಸಿಬೇಳೆ ಬಾತ್ ಅಂದರೆ ಅದೇನೆ. ಸಾಸಿವೆ ಹಾಕ್ಬಿಟ್ಟು ಏನಾಗುತ್ತೆ, ಅನ್ನ ಸಾರು ತಿಂದಂಗೆ ಆಗ್ಬಿಡುತ್ತೆ. ಎಣ್ಣೆ ಕಾಯ್ತಾ ಇದೆ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ.
ಇವಾಗ ಎಣ್ಣೆ ಕಾದಿದೆ, ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇಂಗು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಇದಕ್ಕೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಅಷ್ಟೇ ಬಿಸಿಲಿ ಆಗುತ್ತೆ. ಮೆಣಸಿನಕಾಯಿ ಒಗ್ಗರಣೆಗೆ, ಅದ್ರ ಜೊತೆಗೆ ಒಣಗಿದ ಕೊಬ್ಬರಿ ತುರ್ಕೊಂಡಿರೋದು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಒಗ್ಗರಣೆ ರೆಡಿಯಾಗಿದೆ. ಪಾತ್ರೆ ಈಗ ರೆಡಿ ಆಗ್ತಾ ಇದೆ. ಇನ್ನೆರಡು ನಿಮಿಷದಲ್ಲಿ ಅವಲಕ್ಕಿ ಬಿಸಿಬೇಳೆ ಬಾತು ರೆಡಿಯಾಗಿದೆ. ನೋಡಿ, ಈ ಥರ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಖಾರ ಬೂಂದಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಮೇಲೆ ಸವಿಯಲು ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇವಾಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇವಾಗ ಒಗ್ಗರಣೆ ಅದಕ್ಕೆ ಹಾಕ್ಕೊಳ್ಳೋಣ. ನಾನು ಒಣಗಿದ ಕೊಬ್ಬರಿ ಕೂಡ ಒಗ್ಗರಣೆಗೆ ಹಾಕ್ತೀನಿ, ಅಂದರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಒಣಗಿದ ಕೊಬ್ಬರಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತು ರೆಡಿಯಾಗಿದೆ. ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ತಿಂದು ಯಾವ ಥರ ಇದೆ ಹೇಳಮ್ಮ. ಹೆಸರುಬೇಳೆ ಅವಲಕ್ಕಿ ಹಾಕಿ ದಿಢೀರಂತ ಬಿಸಿಬೇಳೆ ಬಾತ್ ಅರ್ಧ ಗಂಟೆಯಲ್ಲಿ ಮಾಡೋ ಅಂಥದ್ದು. ತಿಂದು ಟೇಸ್ಟ್ ನೋಡಿ ಹೇಳಮ್ಮ. ತುಂಬ ಚೆನ್ನಾಗಿದೆ. ರೈಸಿಂದ ಮಾಡಿದ್ದು ಅನಿಸ್ಬಿಡುತ್ತೆ, ಬಟ್ ಅದು ಗೊತ್ತೇ ಆಗಲ್ಲ ಅವಲಕ್ಕಿಯಿಂದ ಮಾಡಿದ್ದು ಅಂತ. ತರಕಾರಿ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಮೆಜರ್ಮೆಂಟು, ಖಾರ ಉಪ್ಪು ಎಲ್ಲ ಗೊತ್ತೇ ಆಗಲ್ಲ ಅವಲಕ್ಕಿ ಅಂತ. ಅದೇ ಮೇನ್ ಇಂಗ್ರೀಡಿಯಂಟ್. ತುಂಬ ಚೆನ್ನಾಗಿದೆ, ಬೇಗ ಆಗುತ್ತೆ. ಹೆಸರು ಬೇಳೆ ಅವಲಕ್ಕಿ ಎರಡು, ಅದು ಮಿಸ್ ಮಾಡಿದೆ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ, ಬೇಗ ಆಗುವಂಥದ್ದು. ಇವಾಗ ನಾನು ಬಿಸಿಬೇಳೆ ಬಾತ್ಗೆ ಮಾಡ್ಕೊಳ್ಳೋಂಥ ಪುಡಿ ಕೂಡ ತೋರಿಸ್ಕೊಟ್ಟಿದ್ದೀನಿ, ಮೆಜರ್ಮೆಂಟು ತೋರಿಸಿದ್ದೀನಿ, ಪುಡಿ ಯಾವ ಥರ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಅಂತಲೂ ತೋರಿಸಿದ್ದೀನಿ. ಇವತ್ತಿಂದು ಟಿಪ್ಸ್ ಏನಂತ ಹೇಳಿದ್ರೆ, ಈಟ್ಗೆ ಕಫ ಆಗ್ಬಿಟ್ಟಿದ್ರೆ ಇವತ್ತಿನ ಟಿಪ್ಸ್ ಏನಂತ ಹೇಳಿದ್ರೆ, ಈಟ್ಗೆ ಕಫ ಆಗ್ಬಿಟ್ಟಿರುತ್ತಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ, 2 ಗ್ಲಾಸ್ ನೀರಿಗೆ 1 ಸ್ಪೂನು ಓಮ್ ಹಾಕಿ ಚೆನ್ನಾಗಿ ಕುದಿಸಿ 1 ಗ್ಲಾಸ್ ನೀರು ಹಾಕಬೇಕು. ಅದು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ 2 ಡ್ರಾಪು ಜೇನುತುಪ್ಪ, 2 ಡ್ರಾಪು ನಿಂಬೆಹಣ್ಣು ಜ್ಯೂಸ್ ಹಾಕಿ 2-3 ಸಲ ಕುಡಿದ್ರೆ ಆ ಒಳಗಡೆ ಇರೋ ಕಾಫ್ ಎಲ್ಲ ಬಂದ್ಬಿಡುತ್ತೆ.